ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಭಯ ಆಗ್ತಿದೆ. ಸಕ್ಕು ಮತ್ತೆ ಯಜಮಾನ್ರು ಕೈ ಸಿಕ್ಕಾಕೊಂಡ್ರೆ ನನಗೀಗ ತುಂಬಾ ಆತಂಕ ಆಗ್ತಿದೆ. ಉಮಾ, ಸಕ್ಕು ಅವನಿಗೆ ಸಿಗ್ಬಾರ್ದು. ಇವಾಗ ಪಾಂಡುರಂಗನ್ ಬೇಡ್ಕೊಳ್ಳೋದ್ ಬಿಟ್ರೆ ನಮ್ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲ ರೀ. ಪಾಂಡುರಂಗ 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 ತಗೊಳ್ಳಿ ತಗೊಳ್ಳಿ, ಕಂಬಳಿಗಳನ್ನ ತಗೊಳ್ಳಿ, ಸಿಹಿಯಾದ ಲಡ್ಡುಗಳನ್ನ ತಗೊಳ್ಳಿ, ಮಂಡಕ್ಕಿನೂ ತಗೊಳ್ಳಿ. ಬನ್ನಿ ಬನ್ನಿ ಎಲ್ಲ ಬನ್ನಿ, ಮೃದುವಾದ ಕಂಬಳಿಗಳನ್ನ ತಗೊಳ್ಳಿ. ಅಜ್ಜಿ, ಲಡ್ಡು ರುಚಿ ನೋಡಿ, ನಮ್ ಅಂಗಡಿ ಇಲ್ಲೇ ಇದೆ. ಸ್ವಲ್ಪ ತಿನ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಕೊಂಡ್ಕೊಳ್ಳಿ. ತಗೊಳ್ಳಿ, ಸಿಹಿಯಾದ ಲಡ್ಡುಗಳು ತಗೊಳ್ಳಿ, ಮೆತ್ತಗಿರೋ ಕಂಬಳಿಗಳು ತಗೊಳ್ಳಿ. ಬನ್ನಿ ಬನ್ನಿ ತಗೊಳ್ಳಿ. ಚೆನ್ನಾಗಿದ್ಯಾ? ರುಚಿಯಾಗಿದ್ಯಾ? ಹಾಗಾದ್ರೆ ಇನ್ನೂ ಸ್ವಲ್ಪ ತಿನ್ನಿ. ರುಚಿಯಾಗಿ ಇದೆ. ಹಾಗಾದ್ರೆ ಕೊಂಡ್ಕೋತೀರಾ? ಬೇಡಮ್ಮ. ಅಜ್ಜಿ ಅಜ್ಜಿ, ನಿಮ್ಗೆ ಇಷ್ಟ ಆದ್ರೆ ಕೊಂಡ್ಕೊಳ್ಳಿ, ನಮ್ ಅಂಗಡಿ ಇಲ್ಲೇ ಇದೆ. ಅಲ್ನೋಡು, ಆ ಮನೆ ಇದೆಯಲ್ಲ, ನೀನು ಆ ಮನೆಗೆ ಹೋಗ್ಬೇಕಾಗಿರೋದು. ದುಡ್ಡನ್ನ ಕೆಂಪು ಬಣ್ಣದ ಚೀಲದಲ್ಲಿಟ್ಟು ಅಡಿಗೆ ಮನೆಯಲ್ಲಿ ಒಂದು ಡಬ್ಬದಲ್ಲಿ ಬಚ್ಚಿಟ್ಟಿದ್ದಾಳೆ. ನೀನ್ ಹೋಗಿ ತಗೊಂಡ್ ಬರ್ಬೇಕು ಅಷ್ಟೇ. ಏನು ಏನಂದ್ರಿ? ಹಸುವಾಗ್ತಿದೆ, ತಿನ್ನಕ್ಕೇನಾದ್ರೂ ಕೊಡ್ತೀರಾ? ತಿನ್ನಕ್ಕೇನಾದ್ರೂ ಕೊಡ್ತೀನಿ ಅಂದ್ರೆ ನೀವ್ ಹೇಳಿದ ಕೆಲ್ಸ ಮಾಡ್ತೀನಿ. ಏಯ್ ಅಯೋಗ್ಯ, ಏನೋ ಇಷ್ಟೊಂದು ನಿಧಾನವಾಗಿ ಮಾತಾಡ್ತಾ ಇದ್ಯಾ? ನಿನಗ್ ಶಕ್ತಿ ಇರೋ ಹಾಗೆ ಕಾಣಿಸ್ತಾ ಇಲ್ವಲ್ಲೋ? ಕಳ್ತನ ಹೇಗ್ ಮಾಡ್ತೀಯಾ? ಬೇಗನೆ ಮಾಡ್ತೀನಿ, ಹೋಗಿ ತಗೊಂಡ್ ಬರ್ತೀನಿ. ಹಸಿವಾಗ್ತಿದೆ, ತಕ್ಷಣ ತಿನ್ನೋಕೇನಾದ್ರೂ ಕೊಡಿ. ಏಯ್, ನೀನು ಆ ದುಡ್ಡಿನ ಚೀಲ ತಗೊಂಡ್ ಬಂದ್ರೆ ನಿನಗೆ 8 ಆಣಿ ಕೊಡ್ತೀನಿ. ನಿಜವಾಗ್ಲೂ ನನಗ್ ಹಸಿವಾಗ್ತಿದೆ, ತಿನ್ನಕ್ಕೇನಾದ್ರೂ ಕೊಡಿ. ಕೆಲ್ಸ ಮುಗಿದ್ಮೇಲೆ ನಿನ್ಗೆ ರೊಟ್ಟಿನೂ ಕೊಡ್ತೀನೋ. ನೀನ್ ಬೇಗ ಹೋಗಿ ಆ ದುಡ್ಡಿನ ಚೀಲ ತಗೊಂಡ್ ಬಾ. ಹೋಗು, ಬಿಸಿ ಬಿಸಿ ರೊಟ್ಟಿಗಳನ್ನ ಕೊಡ್ತೀನಿ. ನೀನೇನ್ ಚಿಂತೆ ಮಾಡ್ಬೇಡ. ಹೋಗು, ಬೇಗ ಕೆಲ್ಸ ಮುಗ್ಸು. ಹುಷಾರಾಗಿ ಆ ದುಡ್ಡಿನ ಚೀಲ ತಗೊಂಡ್ ಬಾ. ಸರಿ ಸರಿ, ಹೋಗು. ಬಿಸಿ ಬಿಸಿ ರೊಟ್ಟಿಗಳನ್ನ ಕೊಡ್ತೀನಿ. ಬನ್ನಿ ಬನ್ನಿ, ಮೆತ್ತಗಿರೋ ಮಾಮಗಳು ತಗೊಳ್ಳಿ. ಬನ್ನಿ ಬನ್ನಿ. ಅಜ್ಜಿ, ರುಚಿ ನೋಡಿ. ತಗೊಳ್ಳಿ ತಗೊಳ್ಳಿ, ಕಂಬಳಿಗಳನ್ನ ತಗೊಳ್ಳಿ, ಸಿಹಿಯಾದ ಲಡ್ಡುಗಳನ್ನ ತಗೊಳ್ಳಿ. ಬನ್ನಿ ಬನ್ನಿ ಎಲ್ಲ ಬನ್ನಿ, ಮಂಡಕ್ಕಿನೂ ತಗೊಳ್ಳಿ. ಬನ್ನಿ ಬನ್ನಿ ಎಲ್ರೂ ಬನ್ನಿ, ಕಂಬಳಿಗಳನ್ನ ತಗೊಳ್ಳಿ. ಬನ್ನಿ ಬನ್ನಿ. ಲಡ್ಡು ರುಚಿ ನೋಡಿ. ಅಣ್ಣ,
ಅಯ್ಯೋ ನನ್ ಸಕ್ಕು ಎಲ್ಲಿದ್ದಾಳೋ ದಾಮು ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಏನ್ರಿ ದಾಮು ಅವ್ರೆ, ನೀವ್ ಯಾರನ್ನ ಹುಡುಕ್ತಿದ್ದೀರಾ? ಅಯ್ಯೋ ಅದು ಒಂದ್ ಹುಡುಗಿ ನಮ್ಮೂರ್ನವಳು, ತುಂಬಾ ಚಿಕ್ಕ ಹುಡುಗಿ. ಆ ಹುಡುಗಿ ಜೊತೆ ಒಂದು ಚಿಕ್ಕ ಹುಡುಗ ಕೂಡ ಇದ್ದಾನೆ. ನೀವ್ ಕೇಳ್ತಿರೋದು ಶಿವಪ್ಪನ್ ಮಗಳ ಬಗ್ಗೆನಾ? ಆ ಹುಡುಗಿನ ಅವ್ರ ಸ್ನೇಹಿತನು ನೋಡ್ದೆ, ಅವರು ದೇವಿ ಉತ್ಸವಕ್ಕೆ ಹೋಗಿದ್ದಾರೆ. ನಡೀರಿ ದಾಮು, ಹೇಗೋ ಸುಳಿವು ಸಿಕ್ತು. ಬಂಡಿ ಸಿದ್ಧ ಮಾಡು, ನಾವು ಹೊರಡೋಣ. ಸರಿ ಯಜಮಾನ್. ಯಜಮಾನ್ರೆ, ಈ ದಾರಿಲಿ ಹೋಗಿ ಬೇಗ ತಲುಪ್ತೀರಾ. ಅಡ್ಡದಾರಿಲಿ ಹೋಗು ಅಂತ ಹೇಳ್ತಿದ್ದಾನೆ. ಇವ್ ನಮಗ್ ಖಂಡಿತ ಉಪಯೋಗಕ್ಕೆ ಬರ್ತಾನೆ, ನೆನಪಿಟ್ಕೋ. ಬನ್ರ. ನಡೀರಿ ಜಾಗ್ರತೆ. ಕೇಳ್ರಪ್ಪ ಕೇಳಿ. ಬನ್ನಿ, ತಲೆ ತಲಾಂತರದಿಂದ ಈ ಹಗ್ಗದ ಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳು ನಡೆದಿದ್ದಾರೆ. ಹೆಣ್ಣು ಮಕ್ಕಳು ಯಾರಾದ್ರೂ ಈ ಹಗ್ಗದ ಮೇಲೆ ನಡೆದರೆ ಶ್ರೀಮಂತ ದುರ್ಗಾದಾಸ್ ಅವರ ಕೈಗಳಿಂದ 8 ಆಣೆಗಳನ್ನ ಬಹುಮಾನವಾಗಿ ಕೊಡ್ತಾರಪ್ಪ. 8 ಆಣೆನಾ? ಬನ್ನಿ ಬನ್ನಿ, ಬೇಗ ಬಂದು 8 ಆಣೆಗಳನ್ನ ಬಹುಮಾನವಾಗಿ ಗೆಲ್ಲಿ. ನೀನ್ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಬಿಡೋದಿಲ್ಲ ಸಕ್ಕು. ಈ ನವಕೋಟಿ ನರೋತ್ತಮನ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ನಮ್ಮಿಬ್ಬರಿಗೂ ಮೇಲಿರುವ ಆ ಬ್ರಹ್ಮದೇವನೇ ಗಂಟಾಕಿದಾನೆ, ಯಾರಿಂದನೂ ಬಿಡ್ಸೋಕಾಗಲ್ಲ. ಇಂದು ದುರ್ಗಾದೇವಿ ಉತ್ಸವ. ಈ ಹಗ್ಗದ ಮೇಲೆ ಯಾವ ಹುಡುಗಿ ಧೈರ್ಯವಾಗಿ ನಡೀತಾಳೋ ಆಕೆಗೆ ಶ್ರೀಮಂತರಾದ ದುರ್ಗಾದಾಸ್ ಅವರ ಕೈಯಿಂದ 8 ಆಣೆಗಳನ್ನ ಬಹುಮಾನವಾಗಿ ಕೊಡ್ತಾರಪ್ಪ. 8 ಆಣೆ ನನಗ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಹಗ್ಗದ ಮೇಲೆ ನಡಿಬೇಕು. ನನ್ ನಡಿಯೋಕ್ಕಾಗತ್ತಾ? ಒಂದೇ ಸಲಕ್ಕೆ ನನಗೆ 8 ಆಣೆ ಸಿಗೋ ಅವಕಾಶ ಪಾಂಡುರಂಗನೇ ಕೊಟ್ಟಿದ್ದಾನೆ.